ನಮಸ್ಕಾರ. ಇಂದು ನಾವು ಆಗಸ್ಟ್ ತಿಂಗಳ ಆ ಅತ್ಯಂತ ವಿಶೇಷ ಮತ್ತು ಸೂಕ್ಷ್ಮವಾದ ಕಾಲಘಟ್ಟವನ್ನು ವಿಶ್ಲೇಷಿಸುತ್ತೇವೆ. ಅದು ಆಗಸ್ಟ್ 7, 8 ಮತ್ತು 9, 2026 ಈ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತಿದೆ. ನಿಮ್ಮ ಲಗ್ನ ವೃಶ್ಚಿಕವಾಗಿದ್ದರೆ ಅಥವಾ ನಿಮ್ಮ ಚಂದ್ರ ರಾಶಿ ವೃಶ್ಚಿಕವಾಗಿದ್ದರೆ ಈ ಗೋಚಾರವು ನಿಮ್ಮ ಜೀವನದ ಹಲವು ಪ್ರಮುಖ ಆಯಾಮಗಳನ್ನು ಆಳವಾಗಿ ಪ್ರಭಾವಿಸಲಿದೆ. ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಆಗಸ್ಟ್ನ ಈ ಮೊದಲ ವಾರವು ತನ್ನ ಕೊನೆಯ 3 ದಿನಗಳನ್ನು ಪ್ರವೇಶಿಸುತ್ತಿರುವಾಗ ಗ್ರಹಗಳ ಚಲನೆಯು ಅತ್ಯಂತ ವಿಶಿಷ್ಟ ಮತ್ತು ನಾಟಕೀಯ ಬದಲಾವಣೆಗೆ ಒಳಗಾಗುತ್ತಿದೆ. ಒಂದೆಡೆ ಗ್ರಹಗಳ ಈ ಗೋಚಾರವು ನಿಮ್ಮ ಸ್ಥಗಿತಗೊಂಡಿರುವ ಕಾರ್ಯಗಳಿಗೆ ಮತ್ತು ವೃತ್ತಿ ಜೀವನಕ್ಕೆ ಯಶಸ್ಸಿನ ಹೊಸ ಮಾರ್ಗಗಳನ್ನು ತೆರೆಯುತ್ತಿದ್ದರೆ, ಮತ್ತೊಂದೆಡೆ ಆಗಸ್ಟ್ 9 ದಿನಾಂಕವು ನಿಮಗೆ ಅತ್ಯಂತ ನಾಜೂಕಾದ ಸೂಕ್ಷ್ಮವಾದ ಪರಿಸ್ಥಿತಿಯನ್ನು ನಿರ್ಮಿಸುತ್ತಿದೆ. ಅಲ್ಲಿ ನೀವು ಬಹಳ ಸಂಯಮ ಮತ್ತು ಏಕಾಗ್ರತೆಯೊಂದಿಗೆ ಮುಂದುವರಿಯಬೇಕಾಗುತ್ತದೆ. ಗೋಚಾರದಲ್ಲಿ ಯಾವಾಗಲಾದರೂ ಚಂದ್ರ ಮತ್ತು ಮಂಗಳರು ಅಷ್ಟಮ ಭಾವದಲ್ಲಿ ಸಂಧಿಸಿದಾಗ ವ್ಯಕ್ತಿಯ ಮನಸ್ಸು ಮತ್ತು ಮೆದುಳು ಎಂತಹ ದಿಕ್ಕಿನಲ್ಲಿ ತಿರುಗಬಹುದೆಂದರೆ ಅಲ್ಲಿ ಆತನು ತನ್ನ ಅರಿವಿಲ್ಲದೆಯೇ ತನ್ನ ಸ್ವಂತ ನಷ್ಟವನ್ನು ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಈ 3 ದಿನಗಳ ಗೋಚಾರ, ಗ್ರಹಗಳ ಚಲನೆ ಮತ್ತು ನಕ್ಷತ್ರಗಳ ಬದಲಾವಣೆಯನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವುದು ನಿಮಗೆ ಅವಶ್ಯಕವಾಗಿದೆ. ಮೊದಲನೆಯದಾಗಿ, ಈ 3 ದಿನಗಳಲ್ಲಿ ನಿಮ್ಮ ಕುಂಡಲಿಯೊಳಗೆ ಗ್ರಹಗಳ ಯಾವ ರೀತಿಯ ಹೆಣೆಯುವಿಕೆ ನಡೆಯುತ್ತಿದೆ ಎಂಬುದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ವೃಶ್ಚಿಕ ರಾಶಿಯ ಜಾತಕದವರೆಗೆ ನಿಮ್ಮ ಲಗ್ನಾಧಿಪತಿ ಅಂದರೆ ನಿಮ್ಮ ರಾಶಿಯ ಅಧಿಪತಿ ಮಂಗಳನು ಪ್ರಸ್ತುತ ಸಮಯದಲ್ಲಿ ನಿಮ್ಮ ಅಷ್ಟಮ ಭಾವದಲ್ಲಿ ಮಿಥುನ ರಾಶಿಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ವೈದಿಕ ಜ್ಯೋತಿಷ್ಯದಲ್ಲಿ ಅಷ್ಟಮ ಭಾವವನ್ನು ಸಾಮಾನ್ಯವಾಗಿ ಆಯುಷ್ಯ, ಗುಪ್ತ ವಿದ್ಯೆಗಳು ಮತ್ತು ಜೀವನದಲ್ಲಿ ಹಠಾತ್ತನೆ ಸಂಭವಿಸುವ ಘಟನೆಗಳ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ನಮ್ಮ ಶಾಸ್ತ್ರಗಳಲ್ಲಿ ಒಂದು ಅತ್ಯಂತ ನಿಖರವಾದ ಸೂತ್ರವಿದೆ: ಸ್ಥಾನ ಪ್ರಧಾನಂ ನ ಬಲ ಪ್ರಧಾನಂ. ಇದರರ್ಥ ಯಾವುದೇ ಗ್ರಹವು ಎಷ್ಟೇ ಬಲಶಾಲಿಯಾಗಿದ್ದರೂ ಅದು ಯಾವ ಸ್ಥಾನದಲ್ಲಿ ಕುಳಿತಿದೆ ಮತ್ತು ಯಾವ ಪರಿಸ್ಥಿತಿಯ ಮೂಲಕ ಹಾದು ಹೋಗುತ್ತಿದೆ ಎಂಬುದು ಅತ್ಯಂತ ಮುಖ್ಯವಾದ ವಿಷಯವಾಗಿರುತ್ತದೆ. ಈ 3 ದಿನಗಳ ಅವಧಿಯಲ್ಲಿ ನಿಮ್ಮ ಕುಂಡಲಿಯಲ್ಲಿ ಮುಖ್ಯವಾಗಿ 2 ದೊಡ್ಡ ಗ್ರಹ ಯೋಗಗಳು ಸಕ್ರಿಯವಾಗಲಿವೆ. ಮೊದಲ ಯೋಗವು ನಿಮ್ಮ ನವಮ ಭಾವದಲ್ಲಿ ಅಂದರೆ ಭಾಗ್ಯಸ್ಥಾನ ಎಂದು ಕರೆಯಲ್ಪಡುವ ಮನೆಯಲ್ಲಿ ನಿರ್ಮಾಣವಾಗುತ್ತಿದೆ. ಅಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ದೇವಗುರು ಬೃಹಸ್ಪತಿ, ಸೂರ್ಯ ಮತ್ತು ಬುಧ ಒಟ್ಟಿಗೆ ವಿರಾಜಮಾನನಾಗಿದ್ದಾರೆ. ಎರಡನೇ ಅತಿ ಮುಖ್ಯವಾದ ಬದಲಾವಣೆ ಎಂದರೆ ಚಂದ್ರನ ತೀವ್ರವಾದ ಗೋಚಾರ. ಚಂದ್ರನು ಆಗಸ್ಟ್ 7 ಮತ್ತು 8ರಂದು ನಿಮ್ಮ ಸಪ್ತಮ ಭಾವದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ತನ್ನ ಉಚ್ಚಾವಸ್ಥೆಯಲ್ಲಿರುತ್ತಾನೆ ಮತ್ತು ಇದರ ಬೆನ್ನಲ್ಲೇ ಆಗಸ್ಟ್ 9ರಂದು ಆತನು ನೇರವಾಗಿ ನಿಮ್ಮ ಅಷ್ಟಮ ಭಾವವನ್ನು ಪ್ರವೇಶಿಸಿ ಮಂಗಳನೊಂದಿಗೆ ಯುತಿಯನ್ನು ಹೊಂದುತ್ತಾನೆ. ಈ ಗೋಚಾರವು ಒಂದು ರೋಲರ್ ಕೋಸ್ಟರ್ನಂತಿದೆ. ಅಲ್ಲಿ ಮೊದಲ 2 ದಿನಗಳಲ್ಲಿ ನಿಮ್ಮ ಅದೃಷ್ಟವು ಪ್ರಬಲವಾಗಿರುತ್ತದೆ, ಆದರೆ ಕೊನೆಯ ದಿನದಂದು ನಿಮ್ಮ ಮಾತು ಮತ್ತು ನಿಮ್ಮ ಆಲೋಚನೆಗಳ ಮೇಲೆ ನೀವು ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರಬೇಕಾಗುತ್ತದೆ. 7 ಆಗಸ್ಟ್ 2026 ದಿನದಂದು ಪ್ರಾರಂಭಿಸೋಣ. ಈ ದಿನ ಚಂದ್ರನು ನಿಮ್ಮ ಕುಂಡಲಿಯ ಸಪ್ತಮ ಭಾವದಲ್ಲಿ ಅಂದರೆ ವೃಷಭ ರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ. ವೃಶ್ಚಿಕ ಲಗ್ನದ ಮತ್ತು ರಾಶಿಯವರಿಗೆ ಚಂದ್ರನು ನಿಮ್ಮ ನವಮ ಭಾವದ ಅಧಿಪತಿಯಾಗಿರುತ್ತಾನೆ. ಅವರನ್ನು ನಾವು ಭಾಗ್ಯೇಶ ಎಂದು ಕರೆಯುತ್ತೇವೆ. ನಿಮ್ಮ ಭಾಗ್ಯದ ಅಧಿಪತಿಯು ಗೋಚಾರದಲ್ಲಿ ಸಪ್ತಮ ಭಾವಕ್ಕೆ ಹೋಗಿ ಉಚ್ಚನಾದಾಗ ಈ ಸ್ಥಿತಿಯು ನಿಮ್ಮ ಜೀವನದಲ್ಲಿ ಅತ್ಯಂತ ಸಕಾರಾತ್ಮಕ ಮತ್ತು ಸ್ಥಿರವಾದ ಶಕ್ತಿಯನ್ನು ತರುತ್ತದೆ. ವೃತ್ತಿ ಜೀವನ ಮತ್ತು ವ್ಯಾಪಾರದ ದೃಷ್ಟಿಕೋನದಿಂದ ಆಗಸ್ಟ್ 7ರ ದಿನವು ನಿಮಗೆ ವಿಶೇಷವಾಗಿ ಫಲದಾಯಕವೆಂದು ಸಾಬೀತಾಗಲಿದೆ. ಕಳೆದ ಕೆಲವು ದಿನಗಳಿಂದ ವ್ಯಾಪಾರದಲ್ಲಿ ನಿಮ್ಮ ಪಾಲುದಾರರೊಂದಿಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಿದ್ದರೆ ಅಥವಾ ಮಾರಾಟಗಾರರೊಂದಿಗೆ ಯಾವುದೇ ವೈಚಾರಿಕ ಭಿನ್ನಾಭಿಪ್ರಾಯವಿದ್ದರೆ ಈ ದಿನ ಆ ಎಲ್ಲಾ ಕಹಿಯು ತನ್ನಿಂದ ತಾನೇ ಕೊನೆಗೊಳ್ಳುತ್ತದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಹೊಸ ಸ್ಪಷ್ಟತೆ ಬರುತ್ತದೆ. ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಅಥವಾ ಯಾವುದೇ ಹೊಸ ಒಪ್ಪಂದದ ಬಗ್ಗೆ ಮಾತುಕತೆಯನ್ನು ಮುಂದುವರಿಸಲು ಬಯಸಿದರೆ ಆಗಸ್ಟ್ 7ರ ಸಮಯವು ನಿಮಗೆ ಅತ್ಯಂತ ಉತ್ತಮ ಫಲಿತಾಂಶಗಳನ್ನು ನೀಡಲು ಸಮರ್ಥವಾಗಿದೆ. ಅದೇ ರೀತಿ ಕೌಟುಂಬಿಕ ಮತ್ತು ವೈವಾಹಿಕ ಜೀವನದಲ್ಲಿಯೂ ಸಹ ಪತಿ ಪತ್ನಿಯರ ನಡುವೆ ಕಳೆದ ಕೆಲವು ಸಮಯದಿಂದ ನಡೆಯುತ್ತಿರುವ ಮಾನಸಿಕ ಒತ್ತಡ ಅಥವಾ ಬಿರುಕು ಉಚ್ಚ ಚಂದ್ರನ ಪ್ರಭಾವದಿಂದ ಸಂಪೂರ್ಣವಾಗಿ ಶಾಂತವಾಗುತ್ತದೆ. ತಮ್ಮ ಮಕ್ಕಳ ಮದುವೆಗಾಗಿ ಮಾತುಕತೆ ನಡೆಸುತ್ತಿರುವವರಿಗೂ ಸಹ ಆಗಸ್ಟ್ 7ರಂದು ಮಾತನ್ನು ಮುಂದುವರಿಸಿದರೆ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ. ಆದರೆ ಇದೇ ದಿನ ನಿಮ್ಮ ಆರೋಗ್ಯದ ಬಗ್ಗೆ ನೀವು ವಿಶೇಷ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಚಂದ್ರನು ಸಪ್ತಮ ಭಾವದಲ್ಲಿ ಉಚ್ಚನಾಗಿದ್ದರೂ ಆತನು ಅಷ್ಟಮ ಭಾವದಲ್ಲಿ ಕುಳಿತಿರುವ ಮಂಗಳನ ಪ್ರಭಾವ ವಲಯಕ್ಕೂ ಬರುತ್ತಾನೆ. ಮಂಗಳ ಮತ್ತು ಚಂದ್ರನ
ಈ ಸಂಬಂಧದಿಂದಾಗಿ ಆಗಸ್ಟ್ 7ರಂದು ನೀವು ದೈಹಿಕವಾಗಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ವಿಶೇಷವಾಗಿ ಹೊಟ್ಟೆಯ ಕೆಳಭಾಗದಲ್ಲಿ, ಸೊಂಟದಲ್ಲಿ ಮತ್ತು ಕಾಲುಗಳಲ್ಲಿ ಹಠಾತ್ ಸೆಳೆತ ಅಥವಾ ನರಗಳ ನೋವಿನ ಸಮಸ್ಯೆ ಉದ್ಭವಿಸಬಹುದು. ಹಠಾತ್ತನೆ ಉಳುಕು ಬರುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ನೀವು ವ್ಯಾಯಾಮ ಮಾಡುತ್ತಿರಲಿ, ಜಿಮ್ಗೆ ಹೋಗುತ್ತಿರಲಿ ಅಥವಾ ಮನೆಯಲ್ಲಿ ಯಾವುದೇ ಭಾರವಾದ ಕೆಲಸವನ್ನು ಮಾಡುತ್ತಿರಲಿ, ಆಗಸ್ಟ್ 7ರಂದು ಯಾವುದೇ ರೀತಿಯ ಭಾರವಾದ ತೂಕವನ್ನು ಎತ್ತುವುದರಿಂದ ನಿಮ್ಮನ್ನು ನೀವು ಸಂಪೂರ್ಣವಾಗಿ ರಕ್ಷಿಸಿಕೊಳ್ಳುವುದು ಅತ್ಯಗತ್ಯ. ನಿಮ್ಮ ಸ್ವಲ್ಪ ನಿರ್ಲಕ್ಷ್ಯವು ದೈಹಿಕವಾಗಿ ಸೊಂಟದಲ್ಲಿ ದೊಡ್ಡ ನೋವು ಅಥವಾ ಸೆಳೆತವನ್ನು ಉಂಟು ಮಾಡಬಹುದು. ಆದ್ದರಿಂದ ನಿಮ್ಮ ದೈಹಿಕ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣ ಗಮನ ಹರಿಸಿ. ಆಗಸ್ಟ್ 8, 2020 ಈಗ 8 ಆಗಸ್ಟ್ 2026 ಬಗ್ಗೆ ಮಾತನಾಡೋಣ. ಗ್ರಹಗಳ ಚಲನೆಯ ಪ್ರಕಾರ ಈ ದಿನವು ಇಡೀ ವಾರದ ಅತ್ಯಂತ ಶಕ್ತಿಶಾಲಿ ಮತ್ತು ತಂತ್ರಗಾರಿಕೆಯ ದಿನವಾಗಿದೆ. ಈ ದಿನ ಗ್ರಹಗಳ ಅನೇಕ ಸೂಕ್ಷ್ಮ ಮತ್ತು ಅತ್ಯಂತ ಪ್ರಮುಖ ಬದಲಾವಣೆಗಳು ನಡೆಯುತ್ತಿವೆ. ಇದು ನಿಮ್ಮ ಹಣದ ಹರಿವು ಮತ್ತು ವೃತ್ತಿ ಜೀವನದ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಆಗಸ್ಟ್ 8ರಂದು ಮಧ್ಯರಾತ್ರಿಯ ನಂತರ 12:17 ಬೆಳಗ್ಗೆ 5:48 ಚಂದ್ರನು ವೃಷಭ ರಾಶಿಯಲ್ಲಿ ತನ್ನ ವರ್ಗೋತ್ತಮ ಸ್ಥಿತಿಯಲ್ಲಿರುತ್ತಾನೆ. ಜ್ಯೋತಿಷ್ಯದಲ್ಲಿ ವರ್ಗೋತ್ತಮ ಸ್ಥಿತಿಯನ್ನು ಅತ್ಯಂತ ಬಲಶಾಲಿ ಎಂದು ಪರಿಗಣಿಸಲಾಗಿದೆ. ರಾತ್ರಿ ಪಾಳದಲ್ಲಿ ಕೆಲಸ ಮಾಡುವ ಐಟಿ ವಲಯ ಅಥವಾ ಬಿಪಿಒಗೆ ಸಂಬಂಧಿಸಿದ ಅಥವಾ ಮುಖ್ಯವಾಗಿ ವಿದೇಶಿ ಸಂಪರ್ಕಗಳ ಮೇಲೆ ವ್ಯಾಪಾರ ಅವಲಂಬಿತವಾಗಿರುವ ಜಾತಕದವರಿಗೆ ಈ ಸಮಯವು ಹಠಾತ್ತನೆ ದೊಡ್ಡ ಆರ್ಥಿಕ ಲಾಭ ಅಥವಾ ಹೊಸ ಯೋಜನೆಗಳನ್ನು ತರಬಹುದು. ನೀವು ಮಧ್ಯರಾತ್ರಿಯಲ್ಲಿ ಎಚ್ಚರಗೊಂಡು ನಿಮ್ಮ ವ್ಯಾಪಾರದ ಯಾವುದೇ ಯೋಜನೆಯನ್ನು ರೂಪಿಸುತ್ತಿದ್ದರೆ ಅಥವಾ ವಿದೇಶಿ ಗ್ರಾಹಕರೊಂದಿಗೆ ಸಂವಹನ ನಡೆಸುತ್ತಿದ್ದರೆ, ಈ ವರ್ಗೋತ್ತಮ ಚಂದ್ರನು ನಿಮ್ಮ ಅತ್ಯಂತ ಮಂಗಳಕರ ಫಲಿತಾಂಶಗಳನ್ನು ಖಚಿತಪಡಿಸುತ್ತಾನೆ. ಇದೇ ದಿನ ಇತರ 2 ಪ್ರಮುಖ ಗೋಚಾರಗಳು ಸಹ ನಡೆಯುತ್ತಿವೆ. ಆಗಸ್ಟ್ 8ರಂದೇ ನಿಮ್ಮ ಸಪ್ತಮ ಮತ್ತು ದ್ವಾದಶ ಭಾವದ ಅಧಿಪತಿಯಾದ ಶುಕ್ರದೇವನು ಮೀನ ನವಾಂಶವನ್ನು ಪ್ರವೇಶಿಸುತ್ತಿದ್ದಾನೆ. ಶುಕ್ರನು ಮೀನ ನವಾಂಶಕ್ಕೆ ಹೋಗುವುದು ಅತ್ಯಂತ ಶುಭ ಸಂಕೇತವಾಗಿದೆ. ಇದು ನಿಮ್ಮ ವೈವಾಹಿಕ ಮತ್ತು ವೃತ್ತಿಪರ ಸಂಬಂಧಗಳಿಗೆ ಹೊಸ ಮತ್ತು ಬಲವಾದ ಸ್ಥಿರತೆಯನ್ನು ಒದಗಿಸುತ್ತದೆ. ಕಳೆದ ಕೆಲವು ದಿನಗಳಿಂದ ಕಾರಣವಿಲ್ಲದೆ ಆಗುತ್ತಿದ್ದ ಮನಸ್ಥಿತಿಯ ಬದಲಾವಣೆಗಳು ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ಪಾಲುದಾರರೊಂದಿಗೆ ಉಂಟಾಗುತ್ತಿದ್ದ ಕಿರಿಕಿರಿಯು ಈಗ ಸಂಪೂರ್ಣವಾಗಿ ಶಾಂತವಾಗುತ್ತದೆ. ಇದರ ನಂತರ ಆಗಸ್ಟ್ 8ರ ಸಂಜೆ ಸುಮಾರು 7 ಗಂಟೆಗೆ ಬುಧ ಗ್ರಹವು ತನ್ನ ವರ್ಗೋತ್ತಮ ಸ್ಥಿತಿಯನ್ನು ಪೂರ್ಣಗೊಳಿಸಿ ಸಿಂಹ ನವಾಂಶವನ್ನು ಪ್ರವೇಶಿಸುತ್ತದೆ ಮತ್ತು ಮೃಗಶಿರ ನಕ್ಷತ್ರಕ್ಕೆ ಚಲಿಸುತ್ತದೆ. ವೃಶ್ಚಿಕ ರಾಶಿಗೆ ಬುಧನು ಅಷ್ಟಮ ಭಾವದ ಅಧಿಪತಿಯಾಗಿದ್ದಾನೆ ಮತ್ತು ಈಗ ಆತನು 6ನೇ ಭಾವದ ಅಧಿಪತಿಯ ನಕ್ಷತ್ರಕ್ಕೆ ಹೋಗುತ್ತಿದ್ದಾನೆ. ಗ್ರಹಗಳ ಈ ನಿರ್ದಿಷ್ಟ ಸ್ಥಿತಿಯು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ಮತ್ತು ಪ್ರತಿಸ್ಪರ್ಧಿಗಳನ್ನು ಸಂಪೂರ್ಣವಾಗಿ ನಿಷ್ಪರಿಣಾಮಕಾರಿಯನ್ನಾಗಿ ಮಾಡುತ್ತದೆ. ನಿಮ್ಮ ವಿರುದ್ಧ ಯಾವುದೇ ರಾಜಕೀಯ ನಡೆಯುತ್ತಿದ್ದರೆ ಆಗಸ್ಟ್ 8ರ ಸಂಜೆ ನಂತರ ನಿಮ್ಮ ಎಲ್ಲಾ ವಿರೋಧಿಗಳು ಸ್ವಯಂಚಾಲಿತವಾಗಿ ಶಾಂತವಾಗುತ್ತಾರೆ. ಆದಾಗ್ಯೂ ದೈಹಿಕ ಮಟ್ಟದಲ್ಲಿ ಈ ಗೋಚಾರವು ನಿಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು. ಆದ್ದರಿಂದ ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ವಿಶೇಷ ಗಮನ ಹರಿಸಿ. ಒಟ್ಟಾರೆಯಾಗಿ ಹೇಳುವುದಾದರೆ ಆಗಸ್ಟ್ 8ರ ದಿನವು ನಿಮ್ಮ ಸ್ಥಗಿತಗೊಂಡ ಯೋಜನೆಗಳನ್ನು ಪೂರ್ಣಗೊಳಿಸಲು, ಸಿಕ್ಕಿಹಾಕಿಕೊಂಡಿರುವ ಹಣವನ್ನು ಮರಳಿ ಪಡೆಯಲು ಮತ್ತು ಹೊಸ ಲಾಭದಾಯಕ ಸಂಪರ್ಕಗಳನ್ನು ಸ್ಥಾಪಿಸಲು ಅತ್ಯುತ್ತಮವಾಗಿದೆ. ಈಗ ನೀವು ಹೆಚ್ಚು ಜಾಗರೂಕರಾಗಿರಬೇಕಾದ ಆ ಪ್ರಮುಖ ಕಾಲಘಟ್ಟಕ್ಕೆ ಬರುತ್ತೇವೆ. 9 ಆಗಸ್ಟ್ 2026ರ ಸ್ಥಿತಿಯು ನಿಮಗೆ ಅತ್ಯಂತ ಸೂಕ್ಷ್ಮವಾದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿದೆ. ಆಗಸ್ಟ್ 8ರ ರಾತ್ರಿ ಕಳೆಯುತ್ತಿದ್ದಂತೆ, ಅಂದರೆ ಆಗಸ್ಟ್ 9ರ ಬೆಳಗಿನ ಜಾವ 3:49 ಚಂದ್ರನು ನಿಮ್ಮ ಸಪ್ತಮ ಭಾವವನ್ನು ಬಿಟ್ಟು ಅಷ್ಟಮ ಭಾವವಾದ ಮಿಥುನ ರಾಶಿಯಲ್ಲಿ ಪ್ರವೇಶಿಸುತ್ತಿದ್ದಾನೆ. ಅಲ್ಲಿ ಆಗಲೇ ನಿಮ್ಮ ರಾಶಾಧಿಪತಿ ಮಂಗಳನು ಕುಳಿತಿದ್ದಾನೆ. ವೈದಿಕ ಜ್ಯೋತಿಷ್ಯದಲ್ಲಿ ಅಷ್ಟಮ ಭಾವದಲ್ಲಿ ಚಂದ್ರ ಮತ್ತು ಮಂಗಳನ ಈ ಯುತಿಯು ಸಾಮಾನ್ಯ ಘಟನೆಯಲ್ಲ. ಈ ಭಾವವು ಅಪಘಾತಗಳು, ಮಾನಸಿಕ ಒತ್ತಡ ಮತ್ತು ಹಠಾತ್ ನಷ್ಟವನ್ನು ಪ್ರತಿನಿಧಿಸುತ್ತದೆ. ಈ ಭಾವದಲ್ಲಿ ಚಂದ್ರ ಮತ್ತು ಮಂಗಳರು ಸಂಧಿಸಿದಾಗ ವ್ಯಕ್ತಿಯೊಳಗೆ ಅತ್ಯಂತ ತೀವ್ರವಾದ ಮತ್ತು ನಕಾರಾತ್ಮಕ ಮನಸ್ಥಿತಿ ಹುಟ್ಟಿಕೊಳ್ಳುತ್ತದೆ. ಇದನ್ನು ಜ್ಯೋತಿಷ್ಯ ಭಾಷೆಯಲ್ಲಿ ಆತ್ಮಘಾತಿ ನಿರ್ಧಾರ ಎಂದು ಕರೆಯಲಾಗುತ್ತಿದೆ. ಇದು ನೀವು ವಿನಾಕಾರಣ ಕೋಪದಿಂದ, ಆಕ್ರಮಣಶೀಲತೆಯಿಂದ ಅಥವಾ ಆತುರದಿಂದ ಸಂಪೂರ್ಣವಾಗಿ ಅನುಚಿತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪರಿಸ್ಥಿತಿಯಾಗಿದೆ. ಈ ಹೆಜ್ಜೆ ತಪ್ಪು ಎಂದು ನಿಮ್ಮ ಅಂತರಾಳಕ್ಕೆ ತಿಳಿದಿರುತ್ತದೆ, ಆದರೂ ನೀವು ಅದನ್ನು ಮಾಡುತ್ತೀರಿ. ಉದಾಹರಣೆಗೆ, ಷೇರುಪೇಟೆಯಲ್ಲಿ ಅಪಾಯವು ತುಂಬಾ ಹೆಚ್ಚಿದೆ ಎಂದು
ತಿಳಿದಿದ್ದರೂ ಇದ್ದಕ್ಕಿದ್ದಂತೆ ದೊಡ್ಡ ಹೂಡಿಕೆ ಮಾಡುವುದು ಅಥವಾ ಈ ಸಮಯದಲ್ಲಿ ವಾಗ್ವಾದ ಮಾಡುವುದರಿಂದ ಸಂಬಂಧವು ಶಾಶ್ವತವಾಗಿ ಮುರಿದು ಹೋಗುತ್ತದೆ ಎಂದು ತಿಳಿದಿದ್ದರೂ ಬೇಕೆಂದೇ ಏನಾದರೂ ಕಹಿಯಾಗಿ ಮಾತನಾಡುವುದು. ಆಗಸ್ಟ್ 9ರಂದು ರಾಹುವಿನ ದೃಷ್ಟಿಯಿಂದಾಗಿ ನಿಮ್ಮ ಆಲೋಚನೆ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯದ ಮೇಲೂ ಪರಿಣಾಮ ಬೀರಬಹುದು ಮತ್ತು ಗೊಂದಲದ ಪರಿಸ್ಥಿತಿ ಉಂಟಾಗಬಹುದು. ಆರೋಗ್ಯದ ದೃಷ್ಟಿಯಿಂದಲೂ ಆಗಸ್ಟ್ 9 ಅತ್ಯಂತ ಸೂಕ್ಷ್ಮವಾದ ದಿನವಾಗಿದೆ. ಈ ದಿನ ನೀವು ಹಠಾತ್ ತೀವ್ರವಾದ ಆಮ್ಲೀಯತೆ, ತಲೆಯಲ್ಲಿ ಭಾರ, ಭಯಂಕರ ತಲೆನೋವು ಅಥವಾ ರಕ್ತದೊತ್ತಡದಲ್ಲಿ ಹಠಾತ್ ಏರಿಳಿತಗಳನ್ನು ಎದುರಿಸಬೇಕಾಗಬಹುದು. ನೀವೇ ಸ್ವತಃ ವಾಹನ ಚಲಾಯಿಸುತ್ತಿದ್ದರೆ ಆಗಸ್ಟ್ 9ರಂದು ದೂರದ ಪ್ರಯಾಣದ ಡ್ರೈವಿಂಗ್ ಅನ್ನು ಸಂಪೂರ್ಣವಾಗಿ ತಪ್ಪಿಸಿ ಎಂಬುದು ನನ್ನ ಸ್ಪಷ್ಟ ಸಲಹೆಯಾಗಿದೆ. ಬೇರೆಯವರಿಗೆ ವಾಹನ ಚಲಾಯಿಸಲು ಬಿಡಿ ಅಥವಾ ನಿಮ್ಮ ಪ್ರಯಾಣವನ್ನು ಮುಂದೂಡಿ. ಯಾವುದೇ ರೀತಿಯ ಅಪಾಯವನ್ನು ತಪ್ಪಿಸುವುದು ಈ ದಿನದ ದೊಡ್ಡ ನಿಯಮವಾಗಿದೆ. ಆದರೆ ಜ್ಯೋತಿಷ್ಯದ ತತ್ವವೆಂದರೆ ಪ್ರತಿಯೊಂದು ಗೋಚಾರಕ್ಕೂ 2 ಮುಖಗಳಿರುತ್ತವೆ. ಆಗಸ್ಟ್ 9ರಂದು ಕೇವಲ ಸವಾಲುಗಳು ಮಾತ್ರವಲ್ಲ, ಬದಲಾಗಿ ಅತ್ಯಂತ ಅಪರೂಪದ ಮತ್ತು ಶಕ್ತಿಶಾಲಿ ಯೋಗವು ನಿರ್ಮಾಣವಾಗುತ್ತಿದೆ. ಚಂದ್ರನು ಅಷ್ಟಮ ಭಾವದಲ್ಲಿ ಮಿಥುನ ರಾಶಿಯಲ್ಲಿರುವಾಗ ಮತ್ತು ಬುಧನು ನವಮ ಭಾವದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗೋಚಾರ ಮಾಡುತ್ತಿರುವಾಗ ಈ 2 ಗ್ರಹಗಳ ನಡುವೆ ರಾಶಿ ಪರಿವರ್ತನಾ ಯೋಗವು ನಿರ್ಮಾಣವಾಗುತ್ತದೆ. ಇದು ಅಷ್ಟಮ ಮತ್ತು ನವಮ ಭಾವದ ಪರಿವರ್ತನೆಯಾಗಿದ್ದು, ಇದರ ಪ್ರಭಾವದಿಂದ ಅತ್ಯಂತ ಪ್ರಬಲವಾದ ಮಹಾಲಕ್ಷ್ಮಿ ಯೋಗ ನಿರ್ಮಾಣವಾಗುತ್ತದೆ. ಈ ಯೋಗದ ನೇರ ಮತ್ತು ಸ್ಪಷ್ಟವಾದ ಅರ್ಥವೇನೆಂದರೆ, ಆಗಸ್ಟ್ 9ರಂದು ನೀವು ಹಠಾತ್ತನೆ ಅತ್ಯಂತ ಹಳೆಯ ಮತ್ತು ಮರೆತು ಹೋದ ಹೂಡಿಕೆಯಿಂದ, ಯಾವುದೇ ಪೂರ್ವಜರ ಆಸ್ತಿಯಿಂದ ಅಥವಾ ವಿಮೆಯ ಮೂಲಕ ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯಬಹುದು. ಈ ಯೋಗವು ನಿಮ್ಮ ಆಸ್ತಿ ಮತ್ತು ನಗದು ಹಣವನ್ನು ಹೆಚ್ಚಿಸುವ ಪ್ರಬಲ ಯೋಜನೆ ಮತ್ತು ಹಂಬಲವನ್ನು ನಿಮ್ಮೊಳಗೆ ಹುಟ್ಟುಹಾಕುತ್ತದೆ. ಇದು ಮುಂಬರುವ 20ರಿಂದ 22 ದಿನಗಳವರೆಗೆ ನಿಮಗೆ ಅತ್ಯಂತ ಫಲದಾಯಕವೆಂದು ಸಾಬೀತಾಗುತ್ತದೆ. ಆದ್ದರಿಂದ ಆಗಸ್ಟ್ 9ರ ಸೂತ್ರವು ತುಂಬಾ ಸರಳವಾಗಿದೆ. ಹಣವು ನಿಮ್ಮ ಬಳಿಗೆ ಬರಬಹುದು, ಆದರೆ ನೀವು ನಿಮ್ಮ ಕಡೆಯಿಂದ ಯಾವುದೇ ಹೊಸ ಹಣವನ್ನು ಹೂಡಿಕೆ ಮಾಡಬಾರದು, ಯಾವುದೇ ಹೊಸ ಅಪಾಯವನ್ನು ತೆಗೆದುಕೊಳ್ಳಬಾರದು ಮತ್ತು ಯಾರಿಗೂ ಸಾಲವಾಗಿ ಹಣ ನೀಡಬಾರದು. ಇಲ್ಲದಿದ್ದರೆ ಆ ಹಣವು ಸಿಕ್ಕಿಹಾಕಿಕೊಳ್ಳಬಹುದು. ಈ ದಿನ ಯಾವುದೇ ಹೊಸ ಆಸ್ತಿ ಅಥವಾ ವಾಹನದ ಬುಕ್ಕಿಂಗ್ ಅನ್ನು ಮುಂದೂಡುವುದು ಸೂಕ್ತ. ಈ 3 ದಿನಗಳ ಗೋಚಾರದ ಪ್ರಭಾವವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ವೃತ್ತಿ ಜೀವನ ಮತ್ತು ವ್ಯಾಪಾರದಲ್ಲಿ ಆಗಸ್ಟ್ 7 ಮತ್ತು 8ರ ದಿನಗಳು ಅತ್ಯಂತ ಅದ್ಭುತವಾಗಿರಲಿದೆ. ಅಲ್ಲಿ ನೀವು ಹೊಸ ಆರ್ಡರ್ಗಳು ಮತ್ತು ಗ್ರಾಹಕರಿಂದ ಸಂಪೂರ್ಣ ಸಹಕಾರವನ್ನು ಪಡೆಯುತ್ತೀರಿ. ನಿಮ್ಮ ಎಲ್ಲಾ ಪ್ರಮುಖ ಬಾಕಿ ಇರುವ ಕೆಲಸಗಳನ್ನು ಈ 2 ದಿನಗಳಲ್ಲಿಯೇ ಪೂರ್ಣಗೊಳಿಸಿ. ಆದರೆ ಆಗಸ್ಟ್ 9ರಂದು ಕೆಲಸದ ಸ್ಥಳದ ರಾಜಕೀಯದಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡಿ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಯಾವುದೇ ರೀತಿಯ ವಾಗ್ವಾದಕ್ಕೆ ಇಳಿಯಬೇಡಿ. ಈ ದಿನ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಮಾಡುವುದನ್ನು ತಪ್ಪಿಸಿ. ಆರ್ಥಿಕ ಮುಖದ ಬಗ್ಗೆ ಮಾತನಾಡುವುದಾದರೆ ಆಗಸ್ಟ್ 7 ಮತ್ತು 8ರಂದು ಹಣದ ಆಗಮನವು ಸುಗಮವಾಗಿರುತ್ತದೆ ಮತ್ತು ಹಳೆಯ ಸಾಲವನ್ನು ಸಹ ವಸೂಲಿ ಮಾಡಬಹುದು. ಆಗಸ್ಟ್ 9ರಂದು ಹಠಾತ್ತನೆ ಲಾಭ ಪಡೆಯುವ ಯೋಗ ಖಂಡಿತವಾಗಿಯೂ ಇದೆ. ಆದರೆ ಅದೇ ದಿನ ಯಾವುದೇ ದೊಡ್ಡ ಖರ್ಚು ಅಥವಾ ನಷ್ಟದ ಸಂಪೂರ್ಣ ಸಾಧ್ಯತೆಯೂ ಇದೆ. ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನಕ್ಕೆ ಮೊದಲ 2 ದಿನಗಳು ಅತ್ಯಂತ ಅನುಕೂಲವಾಗಿದೆ. ಅಲ್ಲಿ ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ. ಆದರೆ ಆಗಸ್ಟ್ 9ರಂದು ಸಣ್ಣ ಪುಟ್ಟ ವಿಷಯಕ್ಕೂ ಪಾಲುದಾರರೊಂದಿಗೆ ದೊಡ್ಡ ವಿವಾದ ಉದ್ಭವಿಸಬಹುದು. ಆದ್ದರಿಂದ ಸಂಪೂರ್ಣ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಒಂದೇ ಪರಿಹಾರವಾಗಿದೆ. ಮನೆಯನ್ನು ನೋಡಿಕೊಳ್ಳುವ ಮಹಿಳೆಯರಿಗೆ ಆಗಸ್ಟ್ 7 ಮತ್ತು 8ರ ದಿನಗಳು ಸುಖ ಶಾಂತಿಯಿಂದ ಕೂಡಿರುತ್ತದೆ. ನೀವು ಮನೆಗಾಗಿ ಹೊಸ ವಸ್ತುಗಳನ್ನು ಖರೀದಿಸಬಹುದು. ಆದರೆ ಆಗಸ್ಟ್ 9ರಂದು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಅಥವಾ ಮೆಟ್ಟಿಲುಗಳನ್ನು ಬಳಸುವಾಗ ವಿಶೇಷ ಕಾಳಜಿ ವಹಿಸಿ ಮತ್ತು ಕೌಟುಂಬಿಕ ವಿವಾದಗಳನ್ನು ನಿಮ್ಮ ಅಭಿಪ್ರಾಯವನ್ನು ನೀಡುವುದನ್ನು ತಪ್ಪಿಸಿ. ವಿದ್ಯಾರ್ಥಿಗಳಿಗೆ ಭಾಗ್ಯಸ್ಥಾನದಲ್ಲಿ ಕುಳಿತಿರುವ ಉಚ್ಚ ಗುರು ಮತ್ತು ಸೂರ್ಯ ಅತ್ಯುತ್ತಮ ಯಶಸ್ಸನ್ನು ನೀಡುತ್ತಿದ್ದಾರೆ. ಆಗಸ್ಟ್ 7 ಮತ್ತು 8ರಂದು ನಿಮ್ಮ ಏಕಾಗ್ರತೆಯು ನಿಮ್ಮ ಶಿಕ್ಷಣದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಆದರೆ ಆಗಸ್ಟ್ 9ರಂದು ಆರೋಗ್ಯದ ಕಾರಣಗಳಿಂದ ಅಥವಾ ಅನಗತ್ಯ ಮಾತುಗಳಿಂದ ಮನಸ್ಸು ವಿಚಲಿತವಾಗಬಹುದು. ಈ ದಿನ ನಿಮ್ಮ ಶಿಕ್ಷಕರು ಅಥವಾ ತಂದೆಯೊಂದಿಗೆ ಯಾವುದೇ ವಾದ ವಿವಾದಗಳನ್ನು ಮಾಡಬೇಡಿ. ಹಿರಿಯ ನಾಗರಿಕರು ಮತ್ತು ನಿವೃತ್ತ ಹೊಂದಿರುವವರಿಗೂ ಆಗಸ್ಟ್ 7 ಮತ್ತು 8ರ ಸಮಯವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಕಳೆಯುತ್ತದೆ. ಆದರೆ ಆಗಸ್ಟ್ 9ರಂದು ನೀವು ಯಾರದ್ದಾದರೂ
ಕೌಟುಂಬಿಕ ವಿವಾದದಲ್ಲಿ ಮಧ್ಯಸ್ಥಿಕೆ ವಹಿಸುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಯಾರಿಗಾದರೂ ಸಾಕ್ಷಿಯಾಗುವುದನ್ನು ತಪ್ಪಿಸಬೇಕು. ಸಾಕ್ಷಿಯಾಗುವ ತಪ್ಪನ್ನು ಖಂಡಿತವಾಗಿಯೂ ಮಾಡಬೇಡಿ. ಅಷ್ಟಮ ಭಾವದ ಮಂಗಳನ ಈ ತೀವ್ರ ಮತ್ತು ನಕಾರಾತ್ಮಕ ಪ್ರಭಾವವನ್ನು ಶಮನಗೊಳಿಸಲು ಮತ್ತು ಆಗಸ್ಟ್ 9ರ ಅಪಾಯದ ವಲಯದಿಂದ ಸುರಕ್ಷಿತವಾಗಿ ಹೊರಬರಲು ಕೆಲವು ಅತ್ಯಂತ ಪರಿಣಾಮಕಾರಿ ಮತ್ತು ಸರಳವಾದ ಪರಿಹಾರಗಳು ನಿಮಗೆ ಅವಶ್ಯಕ. ಶ್ರಾವಣದ ಪವಿತ್ರ ಮಾಸವು ನಡೆಯುತ್ತಿರುವುದರಿಂದ 7, 8 ಮತ್ತು 9 ಆಗಸ್ಟ್ ಈ 3 ದಿನಗಳಲ್ಲಿ ತಪ್ಪದೇ ಶಿವನಿಗೆ ಜಲಾಭಿಷೇಕ ಮಾಡಿ. ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಅದರಲ್ಲಿ 5 ಬಿಲ್ವಪತ್ರೆಗಳು, ತಾಜಾ ಗುಲಾಬಿ ದಳಗಳು ಮತ್ತು ಸ್ವಲ್ಪ ಗುಲಾಬಿ ನೀರನ್ನು ಸೇರಿಸಿ ಶಿವಾಲಯಕ್ಕೆ ಹೋಗಿ ಪೂರ್ಣ ಶ್ರದ್ಧೆಯಿಂದ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವಾಗ ಓಂ ತತ್ಪುರುಷಾಯ ನಮಃ ಮಂತ್ರವನ್ನು ನಿರಂತರವಾಗಿ ಜಪಿಸಿ. ನೀರನ್ನು ಅರ್ಪಿಸಿದ ನಂತರ ಅಲ್ಲಿಯೇ ಕುಳಿತು 5 ನಿಮಿಷಗಳ ಕಾಲ ಓಂ ನಮಃ ಶಿವಾಯ ಎಂದು ಜಪಿಸಿ. ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಅದ್ಭುತವಾದ ಶಾಂತಿಯನ್ನು ನೀಡುತ್ತದೆ. ವಿಶೇಷವಾಗಿ ಆಗಸ್ಟ್ 9ರಂದು ಬೆಳಿಗ್ಗೆ ಮತ್ತು ಸಂಜೆ ಹನುಮಾನ್ ಚಾಲೀಸವನ್ನು ತಪ್ಪದೆ ಪಠಿಸಿ. ನಿಮ್ಮ ಮನಸ್ಸಿನಿಂದ ಕುಮತಿಯನ್ನು, ಅಂದರೆ ತಪ್ಪು ಮತ್ತು ಆತ್ಮಘಾತಿ ಆಲೋಚನೆಗಳನ್ನು ಅಳಿಸಿ ಹಾಕಿ ನಿಮ್ಮ ಬುದ್ಧಿಯನ್ನು ಸ್ಥಿರವಾಗಿರಿಸಲು ಹನುಮಂತನನ್ನು ಪ್ರಾರ್ಥಿಸಿ. ಇದರ ಪ್ರಭಾವದಿಂದ ನೀವು ಯಾವುದೇ ದೊಡ್ಡ ನಷ್ಟದಿಂದ ಪಾರಾಗುತ್ತೀರಿ. ಇದರ ಜೊತೆಗೆ ಭಾನುವಾರವಾಗಿರುವ ಆಗಸ್ಟ್ 9ರಂದು ನಿರ್ಗತಿಕರಿಗೆ ಬೆಲ್ಲ ಮತ್ತು ಹುರಿಗಡಲೆಯನ್ನು ದಾನ ಮಾಡಿ. ನಿಮ್ಮ ಆಹಾರದಲ್ಲಿ ನಾರು ಮತ್ತು ತೆಂಗಿನಕಾಯಿ ಬಳಕೆಯನ್ನು ಹೆಚ್ಚಿಸಿ. ಇದರಿಂದ ಮಂಗಳನ ಉಗ್ರತೆ ಮತ್ತು ಹೊಟ್ಟೆಯ ಉಷ್ಣತೆಯು ಶಾಂತವಾಗುತ್ತದೆ. ಈ 3 ದಿನಗಳಲ್ಲಿ ಮರೂನ್ ಮತ್ತು ಕಡು ಕೆಂಪು ಬಣ್ಣವು ನಿಮಗೆ ಅತ್ಯಂತ ಮಂಗಳಕರವೆಂದು ಸಾಬೀತಾಗುತ್ತದೆ. ಜ್ಯೋತಿಷ್ಯದ ಮುಖ್ಯ ಉದ್ದೇಶ ನಿಮ್ಮನ್ನು ಹೆದರಿಸುವುದಕ್ಕಲ್ಲ, ಬದಲಾಗಿ ಮುಂಬರುವ ಪರಿಸ್ಥಿತಿಗಳ ಬಗ್ಗೆ ನಿಮ್ಮನ್ನು ಎಚ್ಚರಿಸುವುದು ಮತ್ತು ಜಾಗೃತಗೊಳಿಸುವುದು. ಇದರಿಂದ ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವು ಸಂಪೂರ್ಣ ಸ್ಪಷ್ಟತೆಯಿಂದ ತೆಗೆದುಕೊಳ್ಳಬಹುದು. ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಸರಿಯಾದ ನಿರ್ಧಾರವೇ ಮನುಷ್ಯನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಈ 3 ದಿನಗಳಲ್ಲಿ ನೀವು ಸಂಯಮ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದರೆ, ಯಾವುದೇ ಹೊಸ ಅಪಾಯವನ್ನು ತೆಗೆದುಕೊಳ್ಳದಿದ್ದರೆ ಮತ್ತು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ಹೊಂದಿದ್ದರೆ, ಈ ವಾರವು ನಿಮಗೆ ಯಾವುದೇ ರೀತಿಯ ನಷ್ಟವನ್ನಲ್ಲ, ಬದಲಾಗಿ ಬಹುದೊಡ್ಡ ಯಶಸ್ಸನ್ನು ನೀಡುತ್ತದೆ. ಭಗವಾನ್ ಶಿವ ಮತ್ತು ಹನುಮಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.